ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಶಿಕ್ಷಣ ಸಂವಹನ, ಪೂರಕ ಶಿಕ್ಷಣ ಕಾರ್ಯಕ್ರಮ. ಕೇಳಿ ಶಿಕ್ಷಣ ಸಂವಹನ. ಶ್ರೋತೃಗಳೇ, ಇಂದಿನ ಶಿಕ್ಷಣ ಸಂವಹನ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರ ಮುಂದೇನು ಎಂಬ ವಿಷಯದ ಬಗ್ಗೆ ಭಾಗಮಂಡಲದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕುಂದಲ್ಪಾಡಿ ದಿವಾಕರ್ ಅವರೊಂದಿಗಿನ ಮಾರ್ಗದರ್ಶಿ ಸಂವಾದದ ಮುಂದುವರೆದ ಭಾಗ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್ಎಸ್ಎಲ್ಸಿ ಮತ್ತೆ ಪಿಯುಸಿ ನಂತರ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡಬಹುದು ಎನ್ನುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಮಯೋಚಿತವಾದ ಒಂದು ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ತಮ್ಮನ್ನ ಇವತ್ತು ಸಂಪರ್ಕಿಸಿದ್ದೇವೆ. ದಯವಿಟ್ಟು ಹೇಳಿ ಸರ್, ಪರೀಕ್ಷೆ ಮುಗಿಯುತ್ತೆ, ಆಮೇಲೆ ಮೌಲ್ಯಮಾಪನ ಕಾರ್ಯ ನಡೆದು ಫಲಿತಾಂಶ ಬರೋ ತನಕ ಸಾಕಷ್ಟು ಸಮಯ ಇರುತ್ತೆ ಮಕ್ಕಳಿಗೆ. ಹೌದು. ಆ ಒಂದು ಅವಧಿಯಲ್ಲಿ ತಾವು, ತಮ್ಮ ಪೋಷಕರು ಎಲ್ಲರೂ ಕೂಡ ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬಂದು ನಾನು ಯಾವ ಒಂದು ವಿಭಾಗವನ್ನ ಆಯ್ಕೆ ಮಾಡ್ಕೊಳ್ಬಹುದು, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಬಿಟ್ಟು ಮುಂದೆ ಕೂಡ ಏನ್ ಮಾಡಬಹುದು ಅನ್ನುವಂತಹ ಒಂದು ತೀರ್ಮಾನವನ್ನ ಅವ್ರು ತಗೊಳ್ಬಹುದು ಅಂತ. ಹೌದು ಮೇಡಮ್. ಸರ್, ಇದು 10ನೇ ತರಗತಿಯಿಂದ ನೀವು ಪಿಯುಸಿಗೆ ಬಂದಾಗ ಏನೇನ್ ಮಾಡಬಹುದು ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ರಿ ಸರ್. ಈಗ ಪಿಯುಸಿ ಕೂಡ ಆಯ್ತು, 10 ಆದ್ಮೇಲೆ ಫಸ್ಟ್ ಪಿಯುಸಿ, ಸೆಕೆಂಡ್ ಪಿಯುಸಿ, ಅದು ಯಾವುದೇ ಇರಲಿ, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಂತ, ಅದರ ನಂತರ ಏನ್ ಮಾಡಬಹುದು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ ಸರ್. ಪಿಯುಸಿ ನಿರ್ಣಾಯಕವಾದಂತಹ ಒಂದು ಘಟ್ಟ. ಹೌದು, ಖಂಡಿತ. ಎಸ್ಎಸ್ಎಲ್ಸಿ ಮುಗಿದ ಬಳಿಕ ಯಾವ ಕಾಲೇಜ್ ಸೇರೋದು, ಯಾವ ಸ್ಟ್ರೀಮ್ಗೆ ಹೋಗ್ಬೇಕು ಅನ್ನೋದು, ಮತ್ತು ಅಲ್ಲಿ ನಾನು ಏನು ಓದ್ಬೇಕು, ಹೇಗೆ ಓದ್ಬೇಕು, ಎಷ್ಟು ಅಂಕ ತಗೋಬೇಕು ಅನ್ನೋದು ಬಿಟ್ರೆ ನಂತರ ಅವರ ಜೀವನ ನಿಜವಾಗ್ಲೂ ರೂಪಿತವಾಗುವುದು ಈ ಪಿಯುಸಿ ಹಂತದಲ್ಲಿ. ಪಿಯುಸಿಯಲ್ಲಿ ಅವರ ಮುಂದಿನ ಭವಿಷ್ಯ ನಿರ್ಣಯ ಆಗುತ್ತೆ. ಅವರು ಯಾವ ಫೀಲ್ಡ್ ಅನ್ನು ಆಯ್ಕೆ ಮಾಡ್ಕೊಂಡ್ರು, ಮತ್ತೆ ಆ ಫೀಲ್ಡ್ ನಲ್ಲಿ ಅಥವಾ ಆ ಸ್ಟ್ರೀಮ್ ನಲ್ಲಿ ಅವರು ಏನು ಸಾಧನೆ ಮಾಡಿದ್ರು ಅಥವಾ ಅವರು ಏನು ಕಲ್ತಿದ್ದಾರೆ ಅನ್ನೋದ್ರ ಮೇಲೆ ಅವರ ಭವಿಷ್ಯ ನಿಂತಿದೆ. ಹೌದು. ಈಗ ನೋಡಿ, ಸೈನ್ಸ್ ಅನ್ನ ಆಯ್ಕೆ ಮಾಡ್ಕೊಂಡವರು ಅವರು PCMB ಇರ್ಬೋದು, PCMC, PCME, PCMS ಇರ್ಬೋದು. ಈ ಕಾಂಬಿನೇಷನ್ ಅನ್ನು ಆಯ್ಕೆ ಮಾಡ್ಕೊಂಡವರು ಹೆಚ್ಚಾಗಿ ಅವರ ಗೋಲ್ ಏನಾಗಿರುತ್ತೆ ಅಂದ್ರೆ, ನಾನು ಕೆಲವರಿಗೆ ಅಂದ್ರೆ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೇಕು, ಇಲ್ಲ ಎಂಜಿನಿಯರಿಂಗ್ ಹೋಗ್ಬೇಕು. ತುಂಬಾ ಚೆನ್ನಾಗಿ ಓದುವಂತಹ ಅಥವಾ ಅತ್ಯಂತ ಉತ್ತಮವಾದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅವರ ಗೋಲ್ ಏನಾಗಿರುತ್ತೆ ಅಂದ್ರೆ ನೀಟ್ ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕು. ಇನ್ನು ಕೆಲವರಿಗೆ JEE, ಈಗ ನೀಟ್, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಮೆಡಿಕಲ್ ಕೋರ್ಸ್ ಗಳಿಗೆ ಹೋಗುವವರಿಗೆ CBSE ನವರು ಕಂಡಕ್ಟ್ ಮಾಡ್ತಾರೆ. MBBS ಇರ್ಬೋದು, ಡೆಂಟಲ್ ಇರ್ಬೋದು ಅಥವಾ ಆಯುಷ್, ಈ ಎಲ್ಲ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳುವವರಿಗೆ ಸೈನ್ಸ್ ಸ್ಟ್ರೀಮ್ ಅನ್ನೇ ತಗೊಳ್ಬೇಕಾಗುತ್ತೆ. ಇನ್ನು ಎಂಜಿನಿಯರಿಂಗ್ ಹೋಗುವವರು ಕೂಡ ಸೈನ್ಸ್ ಅನ್ನೇ ತಗೋಬೇಕಾಗುತ್ತೆ. ನಾಗ್ಲೇ ಹೇಳಿದೆ, ಪಾಲಿಟೆಕ್ನಿಕ್ ಮಾಡಿ ಕೂಡ ಅವರು ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಲ್ಯಾಟರಲ್ ರೌಂಡ್ ಅಲ್ಲಿ ಅವರು ಪ್ರವೇಶವನ್ನ ಪಡ್ಕೊಳ್ಳಿಕ್ಕೆ ಕೂಡ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಅವರಿಗೆ ವಿನಾಯಿತಿ ಕೂಡ ಇದೆ, 1 ವರ್ಷದ ವಿನಾಯಿತಿ ಸಿಗುತ್ತೆ. ಹಾಗಾಗಿ ಕೆಲವು ವಿದ್ಯಾರ್ಥಿಗಳು SSLC ಇರುವಾಗಲೇ ಡಿಸೈಡ್ ಮಾಡಿರ್ತಾರೆ, ನಾನು PUCಗೆ ಸೈನ್ಸೇ ತಗೊಳ್ಳೋದು, ಇಂಥದೇ ಕಾಲೇಜ್ನಲ್ಲಿ ಓದ್ತೀನಿ ಮತ್ತು ಇಷ್ಟು ಅಂಕವನ್ನ ತಗೋತೀನಿ ಮತ್ತು ನೀಟ್ ಅನ್ನ ನಾನು ಹೀಗೆ ತಗೋತೀನಿ. ಎಲ್ಲಿ ನೀಟಿಗೆ ಸರಿಯಾದಂತಹ ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ಬೇಕಾದ್ರೆ ಎಲ್ಲಿ ಕೋಚಿಂಗ್ ಸರಿಯಾಗಿ ಸಿಗುತ್ತೆ ಅದನ್ನೇ, ಅಂದ್ರೆ ಕೋರ್ಸ್ ಸಬ್ಜೆಕ್ಟ್ ಗಳ ಜೊತೆಗೆ ಅಥವಾ ಲ್ಯಾಂಗ್ವೇಜ್ ಮತ್ತು ಕೋರ್ಸ್ ಸಬ್ಜೆಕ್ಟ್ ಗಳಲ್ಲಿ ಬಂದ ಅಂಕಗಳನ್ನ ನೀಟ್ ಅಂಕಗಳೊಂದಿಗೆ ಪರಿಗಣಿಸಲಾಗುವುದಿಲ್ಲ. ಮೆಡಿಸಿನ್ಗೆ ಹೋಗಬೇಕಾದ್ರೆ ಅವರು ನೀಟ್ ಎಕ್ಸಾಮ್ ನಲ್ಲಿ 720ರಲ್ಲಿ ಅವರು ಎಷ್ಟು ಅಂಕವನ್ನ ಪಡ್ಕೊಂಡಿದ್ದಾರೋ ಆ ಅಂಕಗಳನ್ನ ಮಾತ್ರ ಪರಿಗಣಿಸುವುದರಿಂದಾಗಿ ಕೆಲ ವಿದ್ಯಾರ್ಥಿಗಳು PUC ಬೋರ್ಡ್ ಎಕ್ಸಾಮ್ ನ ಬಗ್ಗೆ ಹೆಚ್ಚು ಆಸಕ್ತಿ ಕೊಡೋಲ್ಲ. ಅವರು 2 ವರ್ಷಗಳ ಕಾಲ PUC ಫಸ್ಟ್ ಇಯರ್ ಗೆ ಜಾಯಿನ್ ಆಗಿ ಸೆಕೆಂಡ್ PU ನೀಟ್ ಎಕ್ಸಾಮ್ ಆಗುವವರೆಗೂ ಕೂಡ ಒಂದು ತಪಸ್ಸಿನ ರೀತಿಯಲ್ಲಿ ಅದನ್ನ ಅಧ್ಯಯನ ಮಾಡ್ತಾರೆ. ಅದಕ್ಕೆ ಸರಿಯಾದಂತಹ ಕೋಚಿಂಗ್ ಅನ್ನ ಕೂಡ ತಗೋತಾರೆ. ಅಂತವರು ನೀಟ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ತಾರೆ, ಮುಂದೆ ಅವರಿಗೆ ಬೇಕಾದಂತಹ ಕ್ಷೇತ್ರವನ್ನ ಅವರು ಆಯ್ಕೆ ಮಾಡ್ಕೋತಾರೆ. ಇನ್ನು ತುಂಬಾ ಇಂಜಿನಿಯರಿಂಗ್ ಕೋರ್ಸ್ಗಳಿವೆ. ಅದಕ್ಕೆ ನಾನು ಆಗ್ಲೇ ಹೇಳಿದೆ, JEE ಎಕ್ಸಾಮ್ ಅನ್ನ ಬರೀತಾರೆ ವಿದ್ಯಾರ್ಥಿಗಳು, ಮತ್ತೆ ನಮ್ಮ ಕರ್ನಾಟಕ CET ಎರಡನ್ನೂ ಕೂಡ ಬರೀತಾರೆ. ಇನ್ನು ಬೇರೆ ಬೇರೆ ಯೂನಿವರ್ಸಿಟಿಗಳು ಏರ್ಪಡಿಸುವಂತಹ ಎಂಟ್ರೆನ್ಸ್ ಟೆಸ್ಟ್ ಗಳನ್ನು ಕೂಡ ಬರೀಬೇಕಾಗುತ್ತೆ.
ಈಗ JEE ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅನ್ನ ಅದು 2 ಹಂತಗಳ ನಡೀತದೆ ಅಂತ ಹೇಳೋದು ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಒಂದು ಮೇನ್ಸ್, ಇನ್ನೊಂದು ಅಡ್ವಾನ್ಸ್ಡ್. ಇಲ್ಲಿ ಅಡ್ವಾನ್ಸ್ಡ್ ಅಲ್ಲಿ ಯಾರು ಅವರ ಉತ್ತಮವಾದಂತಹ ರ್ಯಾಂಕ್ ಅನ್ನ ಪಡ್ಕೊಳ್ತಾರ, ನಮಗೆ ಗೊತ್ತಿದೆ ಹೆಚ್ಚಿನ ನಮ್ಮ ದೇಶದಲ್ಲಿರುವಂತಹ ಹೆಸರಾಂತ IITಗಳು ಖರಗ್ಪುರ್ ಇರ್ಬೋದು, ಕಾನ್ಪುರ್ ಇರ್ಬೋದು, ಮೆಡ್ರಾಸ್ ಇರ್ಬೋದು, ಡೆಲ್ಲಿ IIT ಇರ್ಬೋದು, ಬಾಂಬೆ IIT ಇರ್ಬೋದು, ಗುವಾಹಟಿ ಇರ್ಬೋದು, ರೂರ್ಕಿ ಇರ್ಬೋದು, ಈ ಎಲ್ಲ IITಗಳಲ್ಲಿ ಅವ್ರಿಗೆ ಸೀಟ್ ಸಿಗ್ಬೇಕು ಅಂತಂದ್ರೆ ಅವರು 2 ವರ್ಷಗಳ ಕಾಲ ಬಹಳ ಕಷ್ಟಪಟ್ಟು ಮತ್ತು ತಪಸ್ಸಿನ ರೀತಿಯಲ್ಲಿ ಅವರು ಅಧ್ಯಯನ ಮಾಡಬೇಕಾಗುತ್ತೆ. ಅದಕ್ಕೆ ಸರಿಯಾದಂತಹ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಮತ್ತು ಕೋಚಿಂಗ್ ಅನ್ನು ಕೂಡ ತಗೋಬೇಕಾಗತ್ತೆ. ಆಮೇಲೆ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ದೂರದ ಊರುಗಳಿಗೆ ಹೋಗಿ ಅವರಿಗೆ ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಹಣಕಾಸಿನ ತೊಂದರೆ ಕೂಡ ಇರಬಹುದು, ಅಂತವ್ರಿಗೆ ಹೋಗಿ ಆಗೋದಿಲ್ಲ. ಆದ್ರೆ ನಾನು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಖಂಡಿತವಾಗ್ಲೂ ಕೂಡ ವಿದ್ಯಾರ್ಥಿಗಳು ಈ ನಮ್ಮ ಮೊಬೈಲ್ ಫೋನ್ ಅನ್ನ ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಯೂಟ್ಯೂಬ್ಗಳಲ್ಲಿ ತುಂಬಾ ಲರ್ನೆಟ್ ಅಥವಾ ಹೆಸರಾಂತ ಪ್ರಾಧ್ಯಾಪಕರುಗಳು ನಡೆಸುವಂತಹ ತರಗತಿಗಳು ಸಿಗ್ತವೆ ಯೂಟ್ಯೂಬ್ ನಲ್ಲಿ. ಅದನ್ನ ಓದ್ಕೊಂಡು ಖಂಡಿತವಾಗ್ಲೂ ಕೂಡ ವಿದ್ಯಾರ್ಥಿಗಳು JEE ನಲ್ಲಿ ಒಳ್ಳೆಯ ಪರ್ಸೆಂಟೈಲ್ ತಗೊಂಡು ಅವರು IITಗೆ ಟಾರ್ಗೆಟ್ ಇಟ್ಕೊಂಡು ಮಿನಿಮಮ್ IITಯಲ್ಲಿ ಅವರಿಗೆ ಸೀಟ್ ಸಿಗದಿದ್ರು ಕೂಡ NITನಲ್ಲಾದ್ರೂ ಅವರಿಗೆ ಸೀಟ್ ಸಿಗುತ್ತೆ. ಹೌದು, ತುಂಬಾ ಒಳ್ಳೆಯ ವಿಚಾರ ಸರ್ ನೀವು ಹೇಳಿದ್ದು. ಇದರಲ್ಲಿ ಆ ಸಾಧನೆ ಮಾಡಿದಂತವರು ಕೂಡ ಈ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ ಅಲ್ವಾ. ನಾನು ಹೇಗೆ ಓದಿದ್ದು, ಆತ್ಮಸ್ಥೈರ್ಯ ಹೇಗಿತ್ತು, ನನ್ನ ಪರಿಶ್ರಮದ ಮಟ್ಟ ಹೇಗಿತ್ತು, ಇದೆಲ್ಲ ನೀವು ಹೇಳಿದ ಹಾಗೆ ಮಕ್ಕಳಿಗೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿ. ಹೌದು, ಮುಂದುವರಿಸಿ ಸರ್. ಇನ್ನು ಎಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಕೋರ್ಸ್ಗಳಿದೆ. ನಾನಾಗ್ಲೇ ಡಿಪ್ಲೊಮಾಕ್ಕೆ ಹೇಗೆ ಕೋರ್ಸ್ಗಳಿದೆಯೋ ಎಂಜಿನಿಯರಿಂಗ್ ಫೀಲ್ಡ್ ನಲ್ಲಿ, ಅದೇ ರೀತಿಯಲ್ಲಿ ಈಗ ಹೆಚ್ಚಿನ ವಿದ್ಯಾರ್ಥಿಗಳು PUC ಆದ್ಮೇಲೆ ಕರ್ನಾಟಕ CET ಬರೆದ್ಮೇಲೆ ಅವರ ರ್ಯಾಂಕಿಂಗ್ ಅನ್ನು ನೋಡ್ಕೊಂಡು ನನಗೆ ಕಂಪ್ಯೂಟರ್ ಸೈನ್ಸ್ ಇಂಥ ಕಾಲೇಜ್ ನಲ್ಲಿ ಬೇಕು, ಇನ್ಫಾರ್ಮೇಶನ್ ಸೈನ್ಸ್ ಬೇಕು ಅಥವಾ ENC ಬೇಕು, ಇಂತಹ ಟಾಪ್ 10 ಕಾಲೇಜುಗಳಲ್ಲೇ ನಾನು ಸೀಟ್ ತಗೋಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ವಿದ್ಯಾರ್ಥಿಗಳಲ್ಲಿರುತ್ತೆ. ಅವರ ಒಂದು ಆಕಾಂಕ್ಷೆ ಆಗಿರುತ್ತೆ, ಆಶಯ ಇರುತ್ತೆ. ಪೇರೆಂಟ್ಸ್ ಕೂಡ ಅದೇ ರೀತಿಯಲ್ಲಿ ಇರುತ್ತೆ, ನನ್ನ ಮಗ ಅಥವಾ ಮಗಳು ಕಂಪ್ಯೂಟರ್ ಸೈನ್ಸ್ ಇಂತಹ ಕಾಲೇಜ್ನಲ್ಲೇ ಓದ್ಬೇಕು ಅಂತ. ಹಾಗೆ ಕೇವಲ ಅವರು ಆ ರೀತಿಯ ಒಂದು ಆಸೆಯನ್ನು ಇಟ್ಕೊಂಡ್ರೆ ಸಾಕಾಗಲ್ಲ, ಅದಕ್ಕೆ ಆ CETಗೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಅವ್ರು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅವರು ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇರ್ಬೋದು, ENC ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಅದು ಕೂಡ ಒಂದು ಹೆಚ್ಚು ಪ್ರಚಾರದಲ್ಲಿರುವಂತಹ ಮತ್ತು ಹೆಚ್ಚು ಜನ ಇಷ್ಟಪಡುವಂತಹ ಒಂದು ಕೋರ್ಸ್ ಇರ್ಬೋದು. ಅಥವಾ ಇನ್ನು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಆಮೇಲೆ ಮೆರೈನ್ ಇಂಜಿನಿಯರಿಂಗ್, ಮೈನಿಂಗ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಆಮೇಲೆ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಹೀಗೆ ಎಂಜಿನಿಯರಿಂಗ್ ಫೀಲ್ಡ್ ಅನ್ನ ಆಯ್ಕೆ ಮಾಡಿಕೊಳ್ಬಹುದು. ಅದೇ ರೀತಿಯಲ್ಲಿ ಅವರಿಗೆ BSc ಅಗ್ರಿ ಇರಬಹುದು, BSc ಫಾರೆಸ್ಟ್ರಿ, ಆಮೇಲೆ ಫಿಶರೀಸ್, ಆಮೇಲೆ ಸೆರಿಕಲ್ಚರ್, ಹೀಗೆ ಸೈನ್ಸ್ ಓದಿದಂತಹ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಅವರು ತಮ್ಮ ವ್ಯಾಸಂಗವನ್ನು ಮುಂದುವರಿಸಬಹುದು. ಉದಾಹರಣೆಗೆ ನಮ್ಮ ಪೊನ್ನಂಪೇಟೆನಲ್ಲಿ ಒಂದು BSc ಫಾರೆಸ್ಟ್ ಕಾಲೇಜ್ ಇದೆ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ನಾನು ಮೆಡಿಕಲ್ಗೆ ಹೋಗಬೇಕು, ನಾನು ಎಂಜಿನಿಯರಿಂಗ್ ಹೋಗಬೇಕು ಅಂತ ಹೇಳೋದಕ್ಕಿಂತ ಅವರು ಈ ರೀತಿಯ ಫಿಶರೀಸ್ ಇರ್ಬೋದು, ಸೆರಿಕಲ್ಚರ್ ಇರ್ಬೋದು, ಅಥವಾ ಫಾರೆಸ್ಟ್ ಇರ್ಬೋದು, ಫುಡ್ ಟೆಕ್ನಾಲಜಿ ಇರ್ಬೋದು, ನ್ಯೂಟ್ರಿಷನ್ ಇರ್ಬೋದು, ಇತ್ಯಾದಿಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಬೇಕಾದಷ್ಟು ಅವಕಾಶಗಳು ಸಿಗ್ತವೆ ವಿದ್ಯಾರ್ಥಿಗಳಿಗೆ, ಅವರು ಆಯ್ಕೆ ಮಾಡಿಕೊಳ್ಳೋದು ಇರುತ್ತೆ. ಹೌದು, ಅಂದ್ರೆ ಬದುಕು ಮತ್ತು ಭವಿಷ್ಯ ಇದೆರಡಕ್ಕೂ ಯಾವ ವಿಭಾಗಗಳು ಕೂಡ, ಅಂದ್ರೆ ವಿಜ್ಞಾನ ಇರ್ಬೋದು, ಕಲೆ ಇರ್ಬೋದು, ವಾಣಿಜ್ಯ ಇರ್ಬೋದು, ಇದು ವಿಷಯವೇ ಆಗೋದಿಲ್ಲ ಅಂತ ಅಲ್ವಾ. ಯಾವುದರಲ್ಲೂ ಕೂಡ ನಾವು ಭವಿಷ್ಯವನ್ನ ಕಟ್ಟಿಕೊಳ್ಬಹುದು, ಸಾಧಿಸಬಹುದು ಅನ್ನೋದನ್ನ ಹೇಳ್ತಿದ್ದೀರಾ. ಹೌದು, ನಾವು ಯಾವ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಳ್ತೀವೋ ಆ ಫೀಲ್ಡ್ ನಲ್ಲಿ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನವನ್ನು ಪಟ್ರೆ ಖಂಡಿತವಾಗ್ಲೂ ಕೂಡ ನನಗೆ ಅಲ್ಲಿ ಯಶಸ್ಸು ಸಿಗುತ್ತೆ. ಹೌದು, ಗಿಡ ನೆಟ್ಟ ತಕ್ಷಣ ಹೂ ಬಿಡಲ್ಲ, ಕಾಯಿ ಕೊಡಲ್ಲ ಅಲ್ವಾ ಸರ್. ಹೌದು ಹೌದು, ಪ್ರಯತ್ನ ಬೇಕಾಗುತ್ತೆ, ನಿರಂತರವಾದಂತ ಪ್ರಯತ್ನ ಇರಬೇಕಾಗುತ್ತೆ, ಹೌದು, ಶ್ರಮ ಹಾಕ್ಬೇಕಾಗತ್ತೆ. ಇನ್ನು PUC ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಕ್ಲಾಟ್ ಎಕ್ಸಾಮ್ ನೀವು ಕೇಳಿರ್ಬೋದು, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ, ನ್ಯಾಷನಲ್ ಲಾ ಸ್ಕೂಲ್, ದೇಶದ ಪ್ರಸಿದ್ಧವಾದಂತಹ ಪ್ರಖ್ಯಾತವಾದಂತಹ ಲಾ ಸ್ಕೂಲ್ಗಳಲ್ಲಿ ಅವರಿಗೆ ಸೀಟ್ ಸಿಗ್ಬೇಕು ಅಂತಂದ್ರೆ, ಲಾವನ್ನ ಅಧ್ಯಯನ ಮಾಡಬೇಕು, ಕಾನೂನು ಪದವಿಯನ್ನು ಪಡ್ಕೊಳ್ಬೇಕು ಅಂತಂದ್ರೆ ಅವರು ಕ್ಲಾಟ್ ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ಅದೇ ರೀತಿಯಲ್ಲಿ ನಮ್ಮ ಕೊಡಗಿನ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು NDA ಎಕ್ಸಾಮ್ ಅನ್ನ ಬರೀಲಿಕ್ಕೆ ಹಾತೊರಿತಾ ಇದ್ದಾರೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಹೌದು ಸರ್, ಅಲ್ಲಿ ಆರ್ಮಿ ಇರ್ಬೋದು, ನೇವಿ ಅಥವಾ ಏರ್ಫೋರ್ಸ್. ಹೌದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ,
ಎಕ್ಸಾಮ್ ಅನ್ನ ಯಾವ ವಿದ್ಯಾರ್ಥಿ ಕ್ರ್ಯಾಕ್ ಮಾಡ್ತಾನೋ ಆ ವಿದ್ಯಾರ್ಥಿ ಖಂಡಿತವಾಗ್ಲೂ ಕೂಡ ಅವನ ಭವಿಷ್ಯ ತುಂಬಾ ಉತ್ತಮವಾಗಿರುತ್ತೆ ಮತ್ತು ಅವನಿಗೆ ಎರಡು ರೀತಿಯಲ್ಲಿ ಕೂಡ ಒಂದು ದೇಶ ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯವೂ ಲಭಿಸುತ್ತೆ. ಎರಡನೇದಾಗಿ ಅವನ ಬದುಕನ್ನ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಕಟ್ಕೊಳ್ಳಿಕ್ಕೆ ಅವಕಾಶವೂ ಕೂಡ ಆಗುತ್ತೆ. ಹೌದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನುವಂತಹ ತಾರತಮ್ಯ ಇಲ್ಲದೆ ಸೇನೆಗೆ ಸೇರುವಂತದ್ದು ನೋಡುವಾಗ್ಲೇ ತುಂಬಾ ಖುಷಿ ಆಗುತ್ತೆ ಸರ್. ಆಮೇಲೆ ನಾನು ಮುಖ್ಯವಾದಂತಹ ಒಂದು ವಿಷಯವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ನಮ್ಮ ವಿದ್ಯಾರ್ಥಿಗಳು ದೈಹಿಕವಾಗಿ ತುಂಬಾ ಸಮರ್ಥರಾಗಿರ್ತಾರೆ. ಅವರು ರನ್ನಿಂಗ್ ಅಲ್ಲಿ ಇರ್ತಾರೆ, ಸ್ಪೋರ್ಟ್ಸ್ ಇವೆಂಟ್ಸ್ ಯಾವ್ದು ಕೊಟ್ಟರು ಕೂಡ ಅದರಲ್ಲಿ ಸಕ್ಸಸ್ ಆಗ್ತಾರೆ. ನಮ್ಮ ಕೊಡಗಿನ ಮಕ್ಕಳು ಲಾಂಗ್ ರೇಸ್ ಅಲ್ಲಿ ಇದ್ದಾರೆ. ಎಲ್ಲವನ್ನು ಕೂಡ ನಿಗದಿತವಾದಂತಹ ದೈಹಿಕ ಪರೀಕ್ಷೆಯನ್ನೆಲ್ಲವನ್ನು ಕೂಡ ಅವರು ಪಾಸ್ ಆಗ್ತಾರೆ. ಆದ್ರೆ ಅವರು ಸೋಲುವುದು ರಿಟರ್ನ್ ಎಕ್ಸಾಮ್ ಬಂದಾಗ. ಈ ದೈಹಿಕ ಪರೀಕ್ಷೆ ಎಲ್ಲ ಆದ್ಮೇಲೆ ಅವರಿಗೆ ಲಿಖಿತ ಪರೀಕ್ಷೆ ಇರುತ್ತೆ. ಆ ಲಿಖಿತ ಪರೀಕ್ಷೆಯನ್ನ ಎದುರಿಸುವಲ್ಲಿ ನಮ್ಮ ವಿದ್ಯಾರ್ಥಿಗಳು ವಿಫಲರಾಗ್ತಾ ಇದ್ದಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು. ಉದಾಹರಣೆ ಹೇಳಬೇಕಾದ್ರೆ ನನ್ನ ಇಬ್ರು ವಿದ್ಯಾರ್ಥಿಗಳು ಕೂಡ ಬಹಳ ಲಾಂಗ್ ರೇಸ್ ಮತ್ತು ಅಥ್ಲೆಟಿಕ್ಸ್ ನಲ್ಲಿ ತುಂಬಾ ಸಾಧನೆ ಮಾಡಿದವರಿದ್ದಾರೆ. ಆದ್ರೆ ಅವರು ಅಗ್ನಿವೀರಿಗೆ ಸೆಲೆಕ್ಷನ್ ಕೂಡ ಆಗಿದ್ರು. ಆದ್ರೆ ಅವರಿಗೆ ಲಿಖಿತ ಪರೀಕ್ಷೆಯಲ್ಲಿ ನಿಜವಾದಂತಹ ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಒಂದು, ಅವರು ಸರಿಯಾದಂತಹ ರೀತಿಯಲ್ಲಿ ಅಭ್ಯಾಸವನ್ನ ಮಾಡ್ಲಿಲ್ಲ. ಲಿಖಿತ ಪರೀಕ್ಷೆಯನ್ನು ಅವರು ಸ್ವಲ್ಪ ಹೆಚ್ಚು ಗಮನವಿಟ್ಟಿದ್ರೆ ಖಂಡಿತವಾಗ್ಲೂ ಕೂಡ ಪಾಸ್ ಆಗ್ತಾ ಇದ್ರು. ಆದ್ರೆ ಈಗ ಅವರು ಮತ್ತೆ ಅವರಿಗೆ ಗೊತ್ತಾಗಿದೆ, ಯಾಕೆಂದ್ರೆ ಅದು ಮೊದಲ ಬಾರಿಯ ಪ್ರಯತ್ನದಲ್ಲಿ ಅವರಿಗೆ ವಿಫಲ ಆದ್ರೂ ಕೂಡ ಈಗ ಅವರು ನಿರಂತರವಾದಂತಹ ಪ್ರಯತ್ನದಲ್ಲಿ ಇದ್ದಾರೆ ಮತ್ತು ಅದರ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಅದರ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೂ ಕೂಡ ವಿದ್ಯಾರ್ಥಿಗಳ ಜೊತೆಗಿದೆ, ನಮ್ಮ ಸಪೋರ್ಟ್ ಕೂಡ ಅವರಿಗಿದೆ. ಹಾಗಾಗಿ ಆ ಇಬ್ರು ವಿದ್ಯಾರ್ಥಿಗಳು ಕೂಡ ಮುಂದಿನ ಆಯ್ಕೆಯಲ್ಲಿ ಅವರು ತೇರ್ಗಡೆಯನ್ನು ಹೊಂದ್ತಾರೆ ಅನ್ನುವಂತಹ ಭರವಸೆ ನಮಗಿದೆ. ಸರ್, ನೀವೀಗ ಹೇಳಿದ ಮಾತಿನಿಂದ ಒಂದನ್ನಂತೂ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಪಾಠವೂ ಮುಖ್ಯ, ಆಟವೂ ತುಂಬಾ ಮುಖ್ಯ ಅನ್ನುವಂಥದ್ದು. ಇದು ಒಂದಲ್ಲ ಒಂದು ದಿನ ನಮ್ಮ ಉಪಯೋಗಕ್ಕೆ ಬಂದೇ ಬರುತ್ತೆ ಅನ್ನುವಂಥದ್ದು. ಸರ್, ಇನ್ನು ನೀವು NDA ಪರೀಕ್ಷೆ ಬಗ್ಗೆ ಹೇಳಿದ್ರಲ್ವ, ಇದು ಗ್ರಾಮೀಣ ಭಾಗದ ಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಸೂಕ್ತವಾದ ಮಾರ್ಗದರ್ಶನ ಅಂತ ನೀವು ಹೇಳೋದೇನು ಸರ್? ಮುಖ್ಯವಾಗಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಂತ ವಿದ್ಯಾರ್ಥಿಗಳು ಮಾತ್ರ ಈ NDA ಪರೀಕ್ಷೆಯನ್ನು ಬರೀಲಿಕ್ಕೆ ಆಗತ್ತೆ. ಅಂದ್ರೆ ಅವರು ಹೆಚ್ಚು ಇದರಲ್ಲಿ ಯಶಸ್ಸನ್ನ ಪಡಿತಾರೆ. NDA ಪರೀಕ್ಷೆಯನ್ನ ಬರೀಬೇಕು ಅಂತಂದ್ರೆ ಅದಕ್ಕೆ ಅವರ ಮನಸ್ಸು ಅದರ ಬಗ್ಗೆ ಪೂರ್ಣವಾದಂತಹ ವಿಚಾರವನ್ನ ಅವ್ರು ತಿಳ್ಕೊಳ್ಬೇಕು. ಒಂದು, ಈ NDA ಪರೀಕ್ಷೆ ವರ್ಷದಲ್ಲಿ 2 ಬಾರಿ ನಡೆಸಲಾಗ್ತದೆ. UPSC ಪರೀಕ್ಷೆಯನ್ನು ನಡೆಸುತ್ತೆ. ಇವರು ಯಾವ ಸಂದರ್ಭದಲ್ಲಿ ಪರೀಕ್ಷೆ ನಡೀತದೆ, ಯಾವಾಗ ಅರ್ಜಿ ಹಾಕಬೇಕು, ಆ ಪರೀಕ್ಷೆಯ ಸಿಲೆಬಸ್ ಏನಿದೆ ಇತ್ಯಾದಿಗಳನ್ನ ನಮ್ಮ ವಿದ್ಯಾರ್ಥಿಗಳು ಜಾಲತಾಣದಿಂದ ಪಡ್ಕೊಳ್ಬಹುದು. UPSC ಪೋರ್ಟಲ್ಗೆ ಹೋದ್ರೆ ಅವರಿಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ದೊರೆಯುತ್ತದೆ. ಕೇವಲ ಪರೀಕ್ಷೆ ಇದೆ ಅಂತಂದಾಗ ಅವರು ಒಂದು ವಾರಕ್ಕೆ ಕೇವಲ ಅರ್ಜಿಯನ್ನು ಸಲ್ಲಿಸಿ ನಾನು NDA ಪರೀಕ್ಷೆ ಬರೀತೇನೆ ಅಂತ ಹೇಳಿದಂತ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಕೂಡ ಇದು ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. NDA ಪರೀಕ್ಷೆಯನ್ನ ನಾನು ಪಾಸ್ ಮಾಡಬೇಕು ಅಂತ ಇರುವಂತ ವಿದ್ಯಾರ್ಥಿ PUC ಮೊದಲ ವರ್ಷಕ್ಕೆ ಬಂದಾಗಲೇ ಅವನು ನಿರ್ಧಾರ ತಗೊಳ್ಬೇಕು. ಒಂದು ಸಿದ್ಧತೆಯನ್ನೇ ಮಾಡ್ಕೊಳ್ಬೇಕು. ನಿರಂತರವಾಗಿ ಪ್ರಯತ್ನ ಇರಬೇಕು. NDA ಪರೀಕ್ಷೆ ವರ್ಷದ 2 ಬಾರಿ ನಡೆಸುವಂತಹ ಈ ಪರೀಕ್ಷೆಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಪಡ್ಕೊಂಡು ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಅಭ್ಯಾಸವನ್ನ ಮಾಡಿದ್ರೆ ಖಂಡಿತವಾಗಲೂ ಕೂಡ NDA ಪರೀಕ್ಷೆಯನ್ನ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಪಾಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೌದು ಸರ್, ಈಗ ಒಂದು 10ನೇ ತರಗತಿ ಪಾಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಒಂದು 5-6 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಪುನರಾವರ್ತನೆ ಮಾಡ್ತೇವೆ. ಹೌದು. ಸೆಕೆಂಡ್ PUCಗೆ ಬಂದಾಗ್ಲೂ ಕೂಡ ವಿದ್ಯಾರ್ಥಿಗಳು ಮಾಡ್ತಾರೆ, ಶಿಕ್ಷಕರು ಅದನ್ನೇ ಮಾಡ್ತಾರೆ. ಇನ್ನು ಇಂತಹ ರಾಷ್ಟ್ರಮಟ್ಟದ ಪರೀಕ್ಷೆಗಳು ಬರೆಯುವಾಗಂತೂ ಖಂಡಿತ ಇಂತಹ ಸಿದ್ಧತೆಗಳು ಬೇಕೇ ಬೇಕಾಗುತ್ತೆ. ಇನ್ನು ಮುಂದುವರೆದು ಸರ್, ಇನ್ನು ಯಾವ ಕ್ಷೇತ್ರಗಳಲ್ಲಿ ಮಕ್ಕಳು ತಮ್ಮ ಭವಿಷ್ಯವನ್ನ ಕಟ್ಕೊಳ್ಬಹುದು? ಇನ್ನು ನಮ್ಮ ವಿದ್ಯಾರ್ಥಿಗಳಿಗೆ PUC ನಂತರ ಫೈರ್ ಸೇಫ್ಟಿ ಕೋರ್ಸ್ಗೆ ಹೋಗ್ಬೋದು, ಜರ್ನಲಿಸಂ ಮಾಡಬಹುದು, ಹೋಮ್ ಸೈನ್ಸ್ ಅಂಡ್ ಟೂರಿಸಂ, ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು. ನಾನಾಗ್ಲೇ ಹೇಳಿದಾಗೆ ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್, ಜ್ಯುವೆಲ್ಲರಿ. ನೋಡಿ, ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ನಿಜವಾಗ್ಲೂ ಕೂಡ ತುಂಬಾ ವಿದ್ಯಾಭ್ಯಾಸ ಅಥವಾ ತುಂಬಾ ಹೆಚ್ಚು ಅಂಕವನ್ನ ಪಡೆದಂತ ವಿದ್ಯಾರ್ಥಿಗಳೇ ಅದನ್ನ ಮಾಡಬೇಕು ಅಂತ ಏನಿಲ್ಲ. ಸಾಧಾರಣ ವಿದ್ಯಾರ್ಥಿಗಳು ಕೂಡ ಆ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಇದ್ರೆ ಇವತ್ತು ಪ್ರತಿ ಇಂಟೀರಿಯರ್ ಡಿಸೈನಿಂಗಿಗೆ ಅವರು ಲಕ್ಷಾಂತರ ರೂಪಾಯಿಯ ಸಂಭಾವನೆಯನ್ನು ಕೂಡ ಪಡ್ಕೊಳ್ಳಿಕ್ಕಾಗತ್ತೆ. ಹಾಗಾಗಿ ನಮ್ಗೆ ಹಣ ಸಂಪಾದನೆ ಮತ್ತು ಬದುಕನ್ನ ಕಟ್ಕೊಳ್ಳಿಕ್ಕೆ
ಬೇಕಾದಷ್ಟು ಮಾರ್ಗಗಳಿದೆ ಅನ್ನೋದನ್ನ ನಾವು ಈ ಎಲ್ಲ ಕೋರ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಸೌಂಡ್ ಡಿಸೈನಿಂಗ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಆಕ್ಷನ್ ಇರ್ಬೋದು, ಹೀಗೆ ಇದು ಎಲ್ಲ ಸಿನಿಮಾ ಫೀಲ್ಡ್ಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಇನ್ನು ಫೈನಾನ್ಸ್ ಮ್ಯಾನೇಜ್ಮೆಂಟ್, ಈವೆಂಟ್ ಮ್ಯಾನೇಜ್ಮೆಂಟ್. ಈ ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಫಂಕ್ಷನ್ ಅನ್ನ ಅರೇಂಜ್ ಮಾಡೋದು, ಆ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೇ ಒಂದು ಉದ್ಯಮವಾಗಿ ನಡೆಸುವಂತಹ ಜನರು ಕೂಡ ಇರ್ತಾರೆ. ಹೌದು, ಈಗ ಒಂದು ಮದುವೆ ಸಮಾರಂಭವನ್ನ ನಡೆಸಬೇಕಾದ್ರೆ ಮನೆಯವರಿಗೆ ಎಲ್ಲವನ್ನ ಕೂಡ ಮಾಡುವಂತಹ ತಿಳುವಳಿಕೆ ಅಥವಾ ಅಷ್ಟು ಸಮಯ ಇರುವುದಿಲ್ಲ, ಜೊತೆಗೆ ಅದರ ಬಗ್ಗೆ ಅರಿವು ಕೂಡ ಇರೋದಿಲ್ಲ. ಹೌದು, ಯಾರಾದ್ರೂ ಒಬ್ಬ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಇದ್ರೆ ಅವರು ಇಡೀ ಪ್ರೋಗ್ರಾಮ್ ಅನ್ನ ತಾವು ತಗೊಂಡು ಆ ಮದುವೆ ಅಥವಾ ಯಾವುದೇ ಒಂದು ಶುಭ ಕಾರ್ಯ ಇರ್ಬೋದು, ಇನ್ನಿತರ ಕಾರ್ಯಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೊಂದು ಕಡೆಯಿಂದ ಆಫರ್ ಬರುತ್ತೆ, ಅಲ್ಲಿಯೂ ಕೂಡ ಅವರಿಗೆ ಅವರ ಸಂಪಾದನೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೌದು ಸರ್, ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಜನ ಅದರಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಆದ್ರೆ ಅದನ್ನ ನಾವು ಮೊದಲೇ ತೀರ್ಮಾನ ಮಾಡ್ಕೊಳ್ಬೇಕು. ಹೌದು, ಮೊದಲೇ ತೀರ್ಮಾನವನ್ನು ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ನಮ್ಮ ವಿದ್ಯಾರ್ಥಿಗಳು PUC ಆದ ತಕ್ಷಣ ಮಾಡುವಂತಹ ಕೆಲವು ಕೋರ್ಸ್ಗಳು ಮತ್ತು ಬರಿಬೇಕಾದ ಪರೀಕ್ಷೆಗಳ ಜೊತೆಗೆ ಇನ್ನು ಸಾಮಾನ್ಯವಾಗಿ ನಮ್ಮ ಟ್ರೆಡಿಷನಲ್ ಡಿಗ್ರಿಗಳು ಬರ್ತವೆ, BA, BSc, BCom ಮತ್ತು ಅದರ್ ಡಿಗ್ರೀಸ್ ಅಲ್ವಾ. BA ನಲ್ಲಿ ನಮ್ಮ ಹೊಸ ಶಿಕ್ಷಣ ನೀತಿಯ ಪ್ರಕಾರ 4 ವರ್ಷಗಳ ಪದವಿ ಅನ್ನೋದು ನಿಗದಿತವಾಗಿದೆ. ಅಂದ್ರೆ 4 ವರ್ಷಗಳನ್ನ ಓದ್ಲೇಬೇಕು ಅಂತೇನಿಲ್ಲ. ಒಬ್ಬ ವಿದ್ಯಾರ್ಥಿ PUC ನಂತರ ಡಿಗ್ರಿಗೆ ಅವನು ಅಡ್ಮಿಷನ್ ಆದ್ಮೇಲೆ 1 ವರ್ಷದ ಡಿಗ್ರಿಯನ್ನ ಅವನು ಕಂಪ್ಲೀಟ್ ಮಾಡಿದ್ರೆ ಅವನಿಗೆ ಒಂದು ಕೋರ್ಸ್ ಸರ್ಟಿಫಿಕೇಟ್ ಸಿಗುತ್ತೆ. ಹೌದು, ಅದೇ ರೀತಿಯಲ್ಲಿ 3 ವರ್ಷದ ಪದವಿಯನ್ನ ಪಡೆದಾಗ ಮತ್ತು 4ನೇ ವರ್ಷದಲ್ಲಿ ಆ ವಿದ್ಯಾರ್ಥಿ ಒಂದು ಪದವಿಯನ್ನ ಪಡೆದ್ರ ಜೊತೆಗೆ ರಿಸರ್ಚ್ ಫೀಲ್ಡ್ಗೂ ಕೂಡ ಅವರು ಎಂಟರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹೌದು, ಈಗ 2 ವರ್ಷದ ನಂತರ ಏನಾದ್ರೂ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ 2-3 ವರ್ಷದ ನಂತರವೂ ಕೂಡ ಮುಂದುವರಿಸಲಿಕ್ಕೆ ಅವಕಾಶ ಇದೆ. ಮತ್ತು ಅವನು ಎಷ್ಟು 2 ವರ್ಷಗಳ ವ್ಯಾಸಂಗವನ್ನು ಪೂರ್ಣಗೊಳಿಸಿದ್ರೆ ನಮ್ಮ ಹಿಂದಿನ ಶಿಕ್ಷಣ ಪದ್ಧತಿಯಲ್ಲಿ ಒಬ್ಬ ಅಥವಾ ಪದವಿ ಪ್ರಮಾಣ ಪತ್ರ ಅವನಿಗೆ ಸಿಗಬೇಕು ಅಂತಂದ್ರೆ 3 ವರ್ಷಗಳನ್ನ ಅವನು ಪೂರೈಸಿ ಅವನಿಗಿರುವಂತಹ ಕೋರ್ಸ್ ಸಬ್ಜೆಕ್ಟ್ ಇರ್ಬೋದು, ಲ್ಯಾಂಗ್ವೇಜಸ್ ಇರ್ಬೋದು, ಅದನ್ನ ಪೂರ್ಣಗೊಳಿಸಿದ್ರೆ ಅಂದ್ರೆ ಅದರಲ್ಲಿ ಪಾಸ್ ಆದ್ರೆ ಮಾತ್ರ ಅವನಿಗೆ ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಅದ್ರಲ್ಲಿ ಈಗ ಹಾಗಲ್ಲ, 1 ವರ್ಷವನ್ನ ಅವನು ಪೂರ್ಣಗೊಳಿಸಿ 1 ವರ್ಷದ ಅವಧಿಯಲ್ಲಿ ಅವನು ಏನು ವ್ಯಾಸಂಗ ಮಾಡಿದಾನೆ, ಯಾವ ವಿಷಯಗಳನ್ನ ಓದಿದಾನೋ ಆ ವಿಷಯಗಳನ್ನ ಅವನು ಪಾಸ್ ಮಾಡಿದ್ರೆ ಅವನಿಗೆ ಒಂದು ಕೋರ್ಸ್ ಸರ್ಟಿಫಿಕೇಟ್ ಸಿಗುತ್ತೆ. ಅದೇ ರೀತಿಯಲ್ಲಿ 2ನೇ ವರ್ಷಕ್ಕೆ ಸಿಗುತ್ತೆ, 3ನೇ ವರ್ಷಕ್ಕೆ ಸಿಗುತ್ತೆ. ಆಮೇಲೆ ಮಾಸ್ಟರ್ ಡಿಗ್ರಿಗೆ ಅವನು 4 ವರ್ಷಗಳ ಪದವಿಯನ್ನು ಪಡೆದಂತಹ ಒಬ್ಬ ವಿದ್ಯಾರ್ಥಿ 1 ವರ್ಷಗಳ ಮಾಸ್ಟರ್ ಡಿಗ್ರಿಯನ್ನು ಪಡೆದಾಗಲೂ ಕೂಡ ಅವನು ಪೋಸ್ಟ್ ಗ್ರಾಜುಯೇಟ್ ಆಗಿ ಹೊರ ಬರ್ತಾನೆ. ಹೌದು ಸರ್. ಹಾಗಾಗಿ ಈಗ ಡಿಗ್ರಿನಲ್ಲಿ ಅಥವಾ PUC ನಲ್ಲಿ ಆರ್ಟ್ಸ್ ತಗೊಂಡಂತ ವಿದ್ಯಾರ್ಥಿಗಳು BA ಪದವಿಗೆ ಹೋಗ್ತಾರೆ. BA ನಲ್ಲಿ ಕೂಡ ಕೋರ್ ಸಬ್ಜೆಕ್ಟ್ ಇರುತ್ತೆ. ಅದು HEP ಇರ್ಬೋದು, HTEP ಇರ್ಬೋದು, ಲಿಂಗ್ವಿಸ್ಟಿಕ್ಸ್ ಇರ್ಬೋದು, ಅಥವಾ BA ಇಕನಾಮಿಕ್ಸ್ ಇರ್ಬೋದು, ಅಥವಾ BA ಪೊಲಿಟಿಕಲ್ ಸೈನ್ಸ್, ಲೈಬ್ರರಿ ಸೈನ್ಸ್ ಇರ್ಬೋದು. ಹೀಗೆ ಈಗ 4 ವರ್ಷಗಳ ಪದವಿಯನ್ನು ಪಡೆದ ಬಳಿಕ ಅವನಿಗೆ BA ಆನರ್ಸ್ ಪದವಿಯನ್ನು ನೀಡಲಾಗ್ತದೆ. ಅದೇ ರೀತಿಯಲ್ಲಿ ಇನ್ನು ಸೈನ್ಸ್ ತಗೊಂಡಂತ ವಿದ್ಯಾರ್ಥಿಗಳು ಕೆಲವರಿಗೆ ಯಾವುದಾದ್ರು ಸೈನ್ಸಿನ ಅಥವಾ ವಿಜ್ಞಾನದ ಯಾವುದೋ ಒಂದು ವಿಷಯವನ್ನ ತಗೊಂಡು ಅದರಲ್ಲಿ ಓದ್ಬೇಕು, ಅದರಲ್ಲಿ ಹೆಚ್ಚಿನ ಪರಿಣಿತಿಯನ್ನು ಪಡಿಬೇಕು ಅನ್ನುವಂತ ಆಸಕ್ತಿ ಇರುತ್ತೆ. ಎಲ್ಲಾ ವಿದ್ಯಾರ್ಥಿಗಳು ಕೂಡ ನಾನು ಮೆಡಿಕಲ್ಗೆ ಹೋಗ್ಬೇಕು, ಎಂಜಿನಿಯರಿಂಗ್ ಹೋಗ್ಬೇಕು ಅಂತ ಇರಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನಾನು BSc ಮಾಡಬೇಕು, MSc ಮಾಡಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ಹೊಂದಿರುವಂತಹ ಅನೇಕ ವಿದ್ಯಾರ್ಥಿಗಳು ಇರ್ತಾರೆ. ಹಾಗಾಗಿ ಅವರಿಗೆ BSc ನಲ್ಲೂ ಕೂಡ ತುಂಬಾ ಕೋರ್ಸ್ಗಳಿವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇರ್ಬೋದು, ಅಥವಾ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇರ್ಬೋದು, BZC ಇರ್ಬೋದು, CBZ ಇರ್ಬೋದು, ಅಥವಾ BSc CPZ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, BSc ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಹೋಮ್ ಸೈನ್ಸ್ ಇರ್ಬೋದು, ಬಯೋಕೆಮಿಸ್ಟ್ರಿ ಇರ್ಬೋದು. ಹೀಗೆ ಬೇಕಾದಷ್ಟು ಎಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಅಥವಾ ಬೇರೆ ಕೋರ್ಸ್ಗಳಲ್ಲದೆ BSc ನಲ್ಲೂ ಕೂಡ ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿಕೊಂಡು ಅಲ್ಲಿ ಕೂಡ ವಿಶಿಷ್ಟತೆಯನ್ನ ಮಾಡ್ಲಿಕ್ಕೆ ಅವಕಾಶಗಳು ಕೂಡ ಇದೆ. ಹೌದು ಸರ್. ಇನ್ನು BCom ವಿದ್ಯಾರ್ಥಿಗಳಿಗೆ ಕೂಡ ಹಾಗೇನೆ PUC ಯಲ್ಲಿ ಕಾಮರ್ಸ್ ಅನ್ನ ತಗೊಂಡು BCom ಗೆ ಹೋಗುವಂತಹ ವಿದ್ಯಾರ್ಥಿಗಳು ಕೂಡ ಜನರಲ್ BCom ಇರುತ್ತೆ. ಅದೇ ರೀತಿಯಲ್ಲಿ BCom ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇರುತ್ತೆ. ಅದೇ ರೀತಿಯಲ್ಲಿ BCom ಬ್ಯಾಂಕ್ ಮ್ಯಾನೇಜ್ಮೆಂಟ್, ಟ್ಯಾಕ್ಸ್ ಪ್ರೊಸೆಸಿಂಗ್ ಇತ್ಯಾದಿಗಳಿರುತ್ತೆ. ಅದೇ ರೀತಿಯಲ್ಲಿ ಇನ್ನು ಬೇರೆ ಕೋರ್ಸ್ಗಳು LLB, BBA ಇರ್ಬೋದು, BCA ಇರ್ಬೋದು, BBM ಇರ್ಬೋದು, BHM ಇರ್ಬೋದು. ನಮ್ಮ ತುಂಬಾ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ಓದವರು ಕೇವಲ BCom, ಅವರಿಗೆ ಎರಡೇ ಗೊತ್ತಿರುತ್ತೆ. ನಾನು BCom ಜನರಲ್, BCom ಕಾಮರ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್. ಇನ್ನು ಅದ್ರ ಜೊತೆಗೆ BCom ಮಾಡಿ BCom LLB ಆಗ್ಬೋದು, BBA ಇರ್ಬೋದು, ಅಥವಾ BCA ಇರ್ಬೋದು, BBM, BAF ಬ್ಯಾಚುಲರ್ ಇನ್ ಅಕೌಂಟ್ಸ್ ಅಂಡ್ ಫೈನಾನ್ಸ್. ಅಂದ್ರೆ BAF ಓದವರಿಗೆ ಮುಂದೆ ಮಾಸ್ಟರ್ ಡಿಗ್ರಿನಲ್ಲಿ ಅವರು ಮಾಸ್ಟರ್ ಇನ್ ಅಕೌಂಟ್ಸ್ ಅಂಡ್ ಫೈನಾನ್ಸ್ ಅಂತ ಓದ್ಬೋದು, MAPA ಓದ್ಬೋದು. ಅದೇ ರೀತಿ ಬ್ಯಾಚುಲರ್ ಇನ್ ಫೈನಾನ್ಸ್ ಮ್ಯಾನೇಜ್ಮೆಂಟ್, ಬ್ಯಾಚುಲರ್ ಇನ್ ಮ್ಯಾನೇಜ್ಮೆಂಟ್ ಸ್ಟಡೀಸ್,
ಹೀಗೆ ಬೇಕಾದಷ್ಟು ಅವಕಾಶಗಳಿದೆ. ಹೌದು ಅದೇ ರೀತಿಯಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು CA ಪ್ರೊಫೆಷನಲ್ ಕೋರ್ಸಿಗೆ ಸೇರ್ಬಹುದು, CS ಗೆ ಇರ್ಬೋದು, ಕಂಪನಿ ಸೆಕ್ರೆಟರೀಸ್ ಇರ್ಬೋದು, ಅಥವಾ ICWA ಇರ್ಬೋದು, ಮೊದಲಾದಂತಹ ಕೋರ್ಸ್ಗಳಿಗೆ ಅವರು ಸೇರ್ಬೇಕಾಗತ್ತೆ. ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ PUC ಹಂತದಲ್ಲಿ ಅದರ ಬಗ್ಗೆ ಅವರು ಜ್ಞಾನವನ್ನು ಪಡ್ಕೊಂಡ್ರೆ ಮುಂದೆ PUC ಆದ ಬಳಿಕ, ಅಂದ್ರೆ ಅವರ PUC ಫಲಿತಾಂಶ ಬಂದ ಬಳಿಕ ಯಾವ ಕೋರ್ಸ್ಗೆ ಹೋಗಬೇಕು ಅನ್ನೋದನ್ನ ಬೇಕಾದಷ್ಟು ಟೈಮ್ ಇರುತ್ತೆ. ಆ ಟೈಮ್ ನ ಅವಧಿಯಲ್ಲಿ ಪರೀಕ್ಷೆ ಮುಗಿಸಿ ಮುಂದಿನ ಫಲಿತಾಂಶ ಬರುವುದರ ಮಧ್ಯೆ ಹೆಚ್ಚು ಕಮ್ಮಿ 1 ತಿಂಗಳು 1.5 ತಿಂಗಳ ಟೈಮ್ ಇರುತ್ತೆ. ಆ ಟೈಮ್ ನಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಅವರ ಮಾತನಾಡಿಕೊಂಡು ನಾವು ಯಾವ ಕೋರ್ಸ್ಗೆ ಹೋಗ್ಬೇಕು ಮತ್ತು ಯಾವ ಕಾಲೇಜಿಗೆ ಹೋಗ್ಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ಬೇಕಾಗುತ್ತೆ. ಹೌದು, ಪಕ್ಕದ ಮನೆಯವ್ರು ಹೋದ್ರು, ನನ್ ಗೆಳೆಯ ಹೋದ, ನನ್ ಗೆಳತಿ ಹೋದ್ಲು, ಹೀಗೆಲ್ಲ ಯಾರದೋ ಒತ್ತಡಕ್ಕೆ ಹೋಗಿ ಸೇರ್ಕೊಂಡು 6 ತಿಂಗಳು 1 ವರ್ಷ ಅದನ್ನ ಮುಗಿಸಿ ಮತ್ತೆ ಮನೆಯಲ್ಲಿ ಕೂರೋದು, ಇನ್ನೊಂದು ವರ್ಷ ಮತ್ತೊಂದಕ್ಕೆ ಸೇರ್ಕೊಳ್ಳೋದಕ್ಕಿಂತ ಒಂದ್ಸಲ ಒಂದು ನಿರ್ಧಾರವನ್ನ ತಗೊಂಡ್ಬಿಟ್ರೆ ಅದು ಕೊನೆಯ ತನಕ ಉಳ್ಕೊಳ್ಬೇಕು ಅನ್ನುವಂಥದ್ದು. ಎಕ್ಸಾಕ್ಟ್ಲಿ ಮೇಡಮ್. ಏನಂದ್ರೆ ಯಾವುದೇ ಕೋರ್ಸ್ನ ಸಾಧಕ ಬಾಧಕಗಳನ್ನ ಅವರು ಮೊದಲು ಗಮನಿಸಬೇಕು. ಹೌದು, ನಂಗಾಗುತ್ತಾ ಇಲ್ವಾ, ನನಗೆ ಆಗುತ್ತಾ ಇಲ್ವಾ, ಈಗ ನನ್ನ ಲ್ಯಾಂಗ್ವೇಜ್ ಹೇಗಿದೆ, ಹಾಗೆಂತ ನಾವು ಲ್ಯಾಂಗ್ವೇಜ್ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ ನನ್ನ ಹತ್ರ ಇಲ್ಲ, ನನಗೆ ಆ ಕೋರ್ಸ್ ಆಗುದಿಲ್ಲ ಅಂತ ಏನಿಲ್ಲ. ನಾನು ಆ ಕೋರ್ಸ್ಗೆ ಸೇರಿದ ಮೇಲೆ ಅಲ್ಲಿ ನನಗೆ ಒಂದು ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಈಗ ಒಂದು ನಗರ ಪ್ರದೇಶದ ಕಾಲೇಜಿಗೆ ಹೋದಾಗ ಅಲ್ಲಿ ಅವರು ನಗರ ಪ್ರದೇಶದ ವಿದ್ಯಾರ್ಥಿಗಳ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರುತ್ತೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಕಮ್ಯುನಿಕೇಶನ್ ಸ್ಕಿಲ್ ಸ್ವಲ್ಪ ಕಡಿಮೆ ಇರುತ್ತೆ. ಆಗ ಅವರು ಯಾವುದೇ ರೀತಿಯ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವ್ರಿಗೆ ಬರಬಾರ್ದು. ಅವ್ರು ಇಂಗ್ಲಿಷ್ ಮಾತಾಡ್ತಾರೆ, ನನಗೆ ಇಂಗ್ಲಿಷ್ ಬರೋದಿಲ್ಲ ಅನ್ನುವಂತಹ ಒಂದು ಭಾವನೆಯಿಂದಲೇ ಕೆಲವು ವಿದ್ಯಾರ್ಥಿಗಳು ಆ ಕೋರ್ಸ್ ಅನ್ನೇ ಬಿಟ್ಟು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೌದು ಸರ್, ಎಷ್ಟೋ ಉದಾಹರಣೆಗಳನ್ನ ನಾವು ಕೊಡಬಲ್ವಿ. ಅದಕ್ಕೆ ಪೋಷಕರಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಅವಕಾಶ ಕೊಡಬಾರ್ದು. ನನ್ನ ಮಗ ಅಥವಾ ಮಗಳು ಯಾವ ಫೀಲ್ಡ್ ನಲ್ಲಿ ಹೋದ್ರೆ ಯಶಸ್ಸನ್ನು ಪಡಿತಾರೆ ಅನ್ನೋದರ ಪರಿಜ್ಞಾನ ಪೋಷಕರು ಇದ್ದೇ ಇರುತ್ತೆ. ಯಾಕಂದ್ರೆ ಯಾವ ಸಬ್ಜೆಕ್ಟ್ ನಲ್ಲಿ ಅವರಿಗೆ ಆಸಕ್ತಿ ಇದೆ, ಅದು ಆಯ್ಕೆಯನ್ನ ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗುತ್ತೆ. ಹೌದು, ಪೋಷಕರು ಒತ್ತಾಯ ಪೂರ್ವಕವಾಗಿ ನೀನು ಮೆಡಿಸಿನ್ಗೆ ಹೋಗ್ಬೇಕು, ಇಲ್ಲ ಅಂದ್ರೆ ನನಗೆ ಮರ್ಯಾದೆ ಇರೋದಿಲ್ಲ ಸಮಾಜದಲ್ಲಿ, ಆ ತರದ ಪೋಷಕರು ಕೂಡ ಇರ್ತಾರೆ. ಪೋಷಕರು ಅದೊಂದು ಕೆಲಸವನ್ನ ಮಾಡ್ಲೇಬಾರ್ದು. ಮತ್ತೆ ವಿದ್ಯಾರ್ಥಿ ಆದವರು ಕೂಡ ಅಷ್ಟೇ, ನೀವು ಹೇಳಿದ ಹಾಗೆ ಮಗಳೇ ಇರ್ಲಿ ಮಗನೇ ಇರ್ಲಿ, ಅದನ್ನ ಅಪ್ಪ ಅಮ್ಮನಿಗೆ ಹೇಳುವ ಕೆಲಸವನ್ನು ಕೂಡ ಮಾಡಬೇಕು. ನನ್ನಲ್ಲಿರುವ ಪ್ರತಿಭೆ ಏನು, ನಂಗೆ ಅದಾಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ಆ ಪ್ರಾರಂಭಿಕ ಹಂತದಲ್ಲೇ ತೀರ್ಮಾನ ಮಾಡ್ಕೊಳ್ಬೇಕಾಗತ್ತೆ. ಒಂದು ಮುಖ್ಯವಾದಂತ ವಿಚಾರ ನಾನು ಆಗ್ಲೇ ಹೇಳಿದ್ರೆ, ಏನಂದ್ರೆ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ನಮ್ಗೆ SSLC ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ, 600 ಬಂದಿದೆ, 625ಕ್ಕೆ ನಾವು ಇಂಥ ಕಡೆಗೆ ಓದ್ಬೇಕು. ಕೆಲವು ಮಕ್ಕಳಿಗೆ ಅಪ್ಪ ಅಮ್ಮನನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಹೋಮ್ ಸಿಕ್ಕಿರುತ್ತೆ. ಅವರು ಯಾರ್ದೋ ಒತ್ತಾಯಕ್ಕೆ ಅಥವಾ ಫ್ರೆಂಡ್ಸ್ ನ ಒತ್ತಾಯಕ್ಕಾಗಿ ಯಾವ್ದೋ ಒಂದು ಕಾಲೇಜಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಹಾಸ್ಟೆಲ್ ಸರಿ ಆಗಲ್ಲ, ಫುಡ್ ಸರಿ ಆಗಲ್ಲ, ಮತ್ತೆ ಯಾವಾಗ್ಲೂ ಮನೆ ಕಡೆ ಯೋಚನೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಂತ ಸಂದರ್ಭ ಏನಾಗುತ್ತೆ ಅಂದ್ರೆ, ಆ ಕಡೆ ಅವರ ಆರೋಗ್ಯನೂ ಹದಗೆಡುತ್ತೆ, ಈ ಕಡೆ ಅವರ ಕೋರ್ಸ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಕಷ್ಟ ಪಡ್ಬೇಕಾಗುತ್ತೆ. ಹಾಗಾಗಿ ನಾವು ಯಾವಾಗಲೂ ದೂರದ ಬೆಟ್ಟ ನೋಡಿದಾಗೆ ನಮ್ಗೆ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ ಅಂತ ಹೇಳುವಂತಹ ಒಂದು ಭಾವನೆ, ತಪ್ಪು ಭಾವನೆ ಇರುತ್ತೆ. ಪ್ರಾರಂಭದಲ್ಲೇ ನೀವು ಒಂದು ಮಾತು ಹೇಳಿದ್ರಿ, ಮಕ್ಕಳನ್ನ ಹೊರಗೆ ಕಳಿಸೋದು ಅನ್ನೋದು ಪೋಷಕರಿಗೆ ಒಂದು ಹೆಮ್ಮೆಯ ವಿಚಾರ. ಆದ್ರೆ ಅದನ್ನ ಖಂಡಿತ ಕೈ ಬಿಡಬೇಕಾಗುತ್ತೆ ಸರ್. ಕೊಡಗು ಜಿಲ್ಲೆಯಲ್ಲೇ ಸ್ಥಳೀಯವಾಗಿ ಬೇಕಾದಷ್ಟು ಉತ್ತಮವಾದಂತಹ ಸಂಸ್ಥೆಗಳಿವೆ. ಅದರ ಸದುಪಯೋಗವನ್ನ ವಿದ್ಯಾರ್ಥಿಗಳಾಗ್ಲಿ ಪೋಷಕರಾಗ್ಲಿ ಪಡ್ಕೊಳ್ಬೇಕು. ಹೌದು, ಯಾಕಂದ್ರೆ ಲಕ್ಷಾಂತರ ರೂಪಾಯಿಗಳ ಫೀಸ್ ಅನ್ನ ಕಟ್ಟಿರ್ತಾರೆ. ಆಮೇಲೆ 1 ತಿಂಗಳಾಗ್ಬೇಕಾದ್ರೆ ಮಗು ಏನಾಗುತ್ತೆ ಅಂದ್ರೆ ಅದಕ್ಕೆ ಅಲ್ಲಿ ಅಡ್ಜಸ್ಟ್ ಆಗೋದಿಲ್ಲ, ನಾನು ವಾಪಸ್ ಮನೆಗೆ ಬರ್ತೀನಿ ಅಂತ ಹೇಳ್ತದೆ. ಆಗ ಲಕ್ಷಾಂತರ ರೂಪಾಯಿನ ಕಳ್ಕೊಂಡು ಮತ್ತೆ ಇಲಾಖೆ ಜೊತೆಗೆ ಕಾಲೇಜಿನ ಜೊತೆಗೆ ವ್ಯವಹರಿಸಿಕೊಂಡು ಅವರಿಗೆ ಬೇಕಾದ ಕಾಲೇಜ್ ಅವರ ಊರಿನಲ್ಲೇ ಸಿಗೋದಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ಪೋಷಕರು ತಮ್ಮ ಸ್ಥಳೀಯವಾಗಿರುವಂತಹ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳನ್ನ PUC ಯನ್ನ ಅವರು ಓದಿಸಿದ್ರೆ, ಮುಂದೆ ತುಂಬಾ ಅನಿವಾರ್ಯತೆ ಇರುವಂತವರು ನಾನು ಮೆಡಿಸಿನ್ಗೆ ಹೋಗ್ಬೇಕು, ಆಗ ನಮ್ಮ ಇಲ್ಲಿ ಸರಿಯಾದಂತಹ ಒಂದು ಕೋಚಿಂಗ್ ಕ್ಲಾಸಸ್ ಇಲ್ಲದೇ ಇದ್ದಾಗ, ಅನಿವಾರ್ಯತೆ ಇದ್ದಾಗ ವಿದ್ಯಾರ್ಥಿಯು ಕೂಡ ನಾನು ಅದನ್ನ ಬೇರೆ ಕಡೆ ಹೋಗಿ ಸರ್ವೈವ್ ಆಗ್ತೇನೆ ಅನ್ನುವಂತಹ ಒಂದು ವಿಶ್ವಾಸ ಇರುವಂತವರು ಆ ರೀತಿ ನಿರ್ಧಾರಕ್ಕೆ ಬರಬಹುದು. ಆದ್ರೆ ಮೊದಲು ವಿದ್ಯಾರ್ಥಿಯ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬೇಕು. ಮನೆಯಿಂದ ಬಿಟ್ಟು ಅಭ್ಯಾಸ ಇದೆಯಾ ಹಾಗೆ ಅಂತ ನೀವು ನಮ್ಮಲ್ಲಿ ಕೆಲವರು ಪ್ರಶ್ನೆ ಕೇಳ್ಬೋದು. ಏನಂದ್ರೆ, ಹಾಗೆಲ್ಲ ಇದ್ದಾಗ ನಮ್ಮ ಮಕ್ಕಳು ಮುಂದಕ್ಕೆ ಹೋಗ್ಬೇಕಾಗತ್ತಲ್ಲ, ಅಥವಾ ಮುಂದೆ ಅವರ ಭವಿಷ್ಯ ಚೆನ್ನಾಗಾಗ್ಬೇಕು, ಮನೆಯಲ್ಲಿ ಇಟ್ಕೊಳಕ್ ಆಗತ್ತಾ ಅಂತ. ನಾನು ಹಾಗೆ ಹೇಳ್ತಾ ಇಲ್ಲ. ಯಾರಿಗೆ
ಸ್ವಲ್ಪ ಸೆಂಟಿಮೆಂಟ್ಸ್, ಹೋಮ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೋ ಅಂತ ವಿದ್ಯಾರ್ಥಿಗಳನ್ನ ನಾವು ಒತ್ತಾಯಪೂರ್ವಕವಾಗಿ ಬೇರೆ ಕಡೆಗೆ ತಳ್ಳಿ ಆ ವಿದ್ಯಾರ್ಥಿಗಳು ಅಲ್ಲಿ ನೋವನ್ನು ಅನುಭವಿಸುವುದನ್ನು ನೋಡೋದಕ್ಕಿಂತ ನಮ್ ಜೊತೆ ಇದ್ದು ನಾವು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ನಮ್ಮ ಊರಿನಲ್ಲೇ ನಾವು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ನಾವು ಸಂತೋಷವಾಗಿರ್ಲಿಕ್ಕೆ ಆಗುತ್ತೆ, ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಸಂತೋಷವಾಗಿರ್ಲಿಕ್ಕೆ ಆಗುತ್ತೆ. ಹೌದು ಸರ್. ಹೇಗೆ ಅಂತ ಹೇಳಿದ್ರೆ, ಈಗ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗೂ 12ನೇ ತರಗತಿಯ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗೂ 2 ವರ್ಷದ ಅಂತರ ಇರುತ್ತೆ. ಮಕ್ಕಳು ಬೆಳೆದಿರ್ತಾರೆ. ಒಂದು ನಮ್ಮ ಜೊತೆಯಲ್ಲಿ ಮಕ್ಕಳು ಇರ್ತಾರೆ, ಅವರ ಚಲನವಲನಗಳನ್ನ ನಾವು ಆಗಾಗ ನೋಡ್ತಾ ಇರಬಹುದು. ನಮ್ಮ ಜೊತೆ ಇರ್ತಾರೆ ಅನ್ನುವಂತಹ ಒಂದು ತೃಪ್ತಿ ನಮ್ಗಿರತ್ತೆ. ಪ್ರತಿಯೊಂದನ್ನು ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪೋಷಕರು ಕೂಡ. ಸರ್, ಇವತ್ತು ನೀವು 10ನೇ ತರಗತಿಯ ನಂತರ ಏನು ಮಾಡಬಹುದು, ಯಾವ ಯಾವ ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬಹುದು, ಹಾಗೆ PUC ನಂತರವೂ ಕೂಡ ಏನು ಮಾಡ್ಕೊಳ್ಬಹುದು ಅನ್ನೋದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ. ಆಕಾಶವಾಣಿ ಕೇಂದ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಅತ್ಯಂತ ನಿರ್ಣಾಯಕವಾದಂತಹ ಒಂದು ಘಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲಕರವಾದಂತಹ ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನ ನೀಡಬೇಕು ಮತ್ತು ಅವರಿಗೆ ಉಪಯುಕ್ತವಾಗಬೇಕನ್ನುವಂತಹ ಒಂದು ಕಾರ್ಯಕ್ರಮವನ್ನ ನೀವು ಆಯೋಜನೆ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಾನು ನಿಮಗೂ ಮತ್ತು ಮಡಿಕೇರಿ ಆಕಾಶವಾಣಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಶ್ರೋತೃಗಳೇ, ಇದುವರೆಗೆ ಶಿಕ್ಷಣ ಸಂವಹನ ಕಾರ್ಯಕ್ರಮದಲ್ಲಿ SSLC ಮತ್ತು PUC ನಂತರ ಮುಂದೇನು ಎಂಬ ವಿಷಯದ ಬಗ್ಗೆ ಭಾಗಮಂಡಲದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕುಂದಲ್ಪಾಡಿ ದಿವಾಕರ್ ಅವರೊಂದಿಗಿನ ಮಾರ್ಗದರ್ಶಿ ಸಂವಾದದ ಕೊನೆಯ ಭಾಗವನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಹೇಮಾವತಿ MD. ನಿರ್ವಹಣೆ ವಿಜಯ್ ಅಂಗಡಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯಿತು ಶ್ರೋತೃಗಳೇ. ಎಲ್ರಿಗೂ ನಮಸ್ಕಾರ. ಇದುವರೆಗೆ ಶಿಕ್ಷಣ ಸಂವಹನ ಪೂರಕ ಶಿಕ್ಷಣ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.